ಎಲ್ಲಿ ಅಂತ ಹುಡ್ಕೋದು ನಿನ್ನ ಅರ್ಚನಾ? ಹುಡುಕಿ ಹುಡುಕಿ ಸಾಕಾಗೋಯ್ತು. ಎಲ್ಲಿದೆಯಾ ಅರ್ಚನಾ? ಒಂದ್ಸಲ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ತರ ಅನಿಸ್ತೀಯಪ್ಪ. ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ ಕಣೋ. ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಪ್ಪ ಇಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ. ಸಕ್ಕತ್ತಾಗಿ ಕಾಣಿಸ್ತಿದ್ಯಾ. ಏ ಮಗ, ಮದ್ವೆ ಆಗಿದ್ಯಾ ನಿಂಗೆ? ಇಲ್ಲ, ಯಾಕೆ? ನಿನ್ನ ಕಟ್ಕೊಳ್ಳೋಳು ಪುಣ್ಯ ಮಾಡಿದಾಳೆ. ಅರ್ಚನಾ. ಏನ್ ಅರ್ಚನಾ? ಹಲೋ, ಅರ್ಚನಾ ಮೇಡಮ್ ಅಂತ ಕರೀರಿ ಸರ್. ರೀ, ಒಂದ್ ನಿಮಿಷ ನನ್ ಮಾತ್ ಕೇಳಿ. ಅಯ್ಯೋ ಸುಮತಿ, ಕೆಲಸ ತುಂಬಾ ಇದೆ. ಕೆಲ್ಸ ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ನೀವೊಂದ್ ನಿಮಿಷ ನಿಂತ್ಕೊಂಡು ನನ್ ಮಾತ್ ಕೇಳ್ತೀರಾ? ಸರಿ, ಏನ್ ಹೇಳು. ನೋಡಿ, ನಾನು ಇಲ್ಲಿವರೆಗೂ ನಿಮ್ ಹತ್ರ ಏನೂ ಕೇಳಿಲ್ಲ. ಆದ್ರೆ ಈಗೊಂದ್ ಮಾತ್ ಕೇಳ್ತೀನಿ, ಅದನ್ನ ನಡೆಸ್ಕೊಡ್ತೀರಾ? ಏನದು? ಸುಮತಿ, ಏನಿದು? ಏನೇನು ಹುಡುಗಾಟ? ಹುಡುಗಾಟ ಏನೂ ಇಲ್ಲ ರೀ. ನನ್ ಮನ್ಸಿಗೆ ಒಂದ್ ನೆಮ್ಮದಿ ಹುಡುಕಾಟ ಅಷ್ಟೇ. ಸುಮತಿ, ಒಂಥರ ಏನೋ ಒಗಟೊಗಟಾಗಿ ಮಾತಾಡ್ತಿದ್ದೆ. ಏನಾಗ್ಬೇಕು ನಿನಗೆ? ಏನಾಗ್ಬೇಕು ಹೇಳು? ನೀವು ನಡೆಸ್ಕೊಡ್ತೀನಿ ಅಂತ ಮಾತ್ ಕೊಡಿ, ನಾನು ಹೇಳ್ತೀನಿ. ಸರಿ, ನೀನ್ ಏನ್ ಕೇಳಿದ್ರು ನಡೆಸ್ಕೊಡ್ತೀನಿ. ಆದ್ರೆ ಆಣೆ ಮಾಡಿಸ್ಕೊಂಡು ಕೇಳೋಂಥದ್ದೇನೋ, ಆಣೆ ಮಾಡಿ ನಡೆಸ್ಕೊಡೋಂಥದ್ದೇನೋ ನನಗೇನು ಅರ್ಥ ಆಗ್ತಾ ಇಲ್ಲ. ಇದೆ ರೀ, ಇದೆ. ಹೋದ್ ಸತಿ ನಮ್ ಮಗಳು ಮದ್ವೆ ಮಾಡ್ಬೇಕು ಅಂತ ನಾವ್ ಇದೇ ಛತ್ರ ಬುಕ್ ಮಾಡಿದ್ವಿ. ಎಲ್ಲಾ ಏರ್ಪಾಡು ಮಾಡ್ಕೊಂಡಿದ್ವಿ. ಆದ್ರೆ ಕೊನೆಗಳಿಗೆ ಏನಾಯ್ತು? ಆ ಹುಡುಗನ್ ಸೋದರತ್ತೆ ಮಗಳ ಜೀವ ಉಳಿಬೇಕು ಅಂತ ನಮ್ ಮಗಳ ಮದ್ವೆ ನಿಂತೋಯ್ತು. ಆಗ ಸಡಗರ ಎಲ್ಲ ಹೋಗಿ ನಮ್ ಎಲ್ರ ಮನ್ಸಿನಲ್ಲೂ ನೋವು ತುಂಬಿಕೊಳ್ತು. ಸುಮತಿ, ಅದೆಲ್ಲ ನಡೆದು ಮುಗ್ದೋಗಿರೋಂಥದ್ದು. ಅದನ್ನೆಲ್ಲ ಮತ್ತೆ ಯಾಕೆ ನೆನಪು ಮಾಡ್ತೀಯಾ? ಹೌದು ರೀ, ಆವಾಗ್ ನಡೆದಿದ್ದೆ. ನನಗಂತೂ ಈಗಷ್ಟೇ ನೆನ್ನೆ ಮೊನ್ನೆ ನಡೆದಿರೋ ತರ ಅನ್ನಿಸ್ತಿದೆ. ನೀವ್ ಗಂಡಸ್ರು ನಿಮ್ ಕೆಲ್ಸದಲ್ಲಿ ಇದನ್ನೆಲ್ಲ ಮರ್ತೋಗ್ಬಿಡ್ತೀರಾ. ಆದ್ರೆ ನಮ್ಗಾತರ ಆಗಲ್ಲ. ಹೆಣ್ಮಕ್ಳಿಗೆ ಮನಸ್ಸಿಗಾಗೋ ನೋವು ಅಷ್ಟು ಬೇಗ ಮರೆಯಕ್ಕಾಗಲ್ಲ ರೀ. ಸರಿಮಾ, ಎಲ್ಲ ಒಪ್ಕೊಂಡೆ. ನಾವು ಗಂಡಸರು ನಮ್ಗೇನು ನೋವಾಗಲ್ಲ, ನೀವ್ ಹೆಂಗಸರು ನಿಮಗೆ ನೋವಾಗತ್ತೆ, ಎಲ್ಲ ಒಪ್ಕೊಂಡೆ. ಈಗ ನಿನ್ ಮನ್ಸಿಗೆ ನೋವಾಗಿದೆ ಅಲ್ಲ, ಅದಕ್ಕೆ ಯಾವ ಔಷಧಿ ಹಾಕ್ಬೇಕು ಅಂತ ಹೇಳಿ ಹಾಕ್ತೀನಿ, ಗಾಯ ಗುಣ ಆಗ್ಬಿಡುತ್ತೆ. ಇದಕ್ಕೆ ನನಗ್ ಮಾತ್ ಕೊಡಿ ಅಂತ ಕೇಳ್ತಿರೋದು. ಸುಮತಿ, ನೀನ್ ಕೇಳ್ತಾ ಇರೋದಕ್ಕೂ ಆಣೆ ಮಾಡಿ ಅಂತ ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಇದೆ ರೀ, ಸಂಬಂಧ ಇದೆ. ನಾನು ಆಡ್ತಿರೋ ಪ್ರತಿಯೊಂದು ಮಾತಿಗೂ, ನಾನು ಆಡದೇ ಇರೋ ಮೌನಕ್ಕೂ ಒಂದಕ್ಕೊಂದು ಗಟ್ಟಿಯಾದ ಸಂಬಂಧ ಇದೆ. ಅದೇನು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಮೊದ್ಲೇ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂತ ನಿಮಗೂ ಗೊತ್ತಿರುತ್ತೆ. ಆದ್ರೂ ಏನೋ ಗೊತ್ತಿಲ್ದೇ ಇರೋರ್ ತರ ನಾಟಕ ಮಾಡಿ ನನ್ನನ್ನ ಗೋಳಿಕೋತಿದ್ದೀರ ಅಷ್ಟೇ ಅಲ್ವಾ? ಸುಮತಿ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಿನ್ನ ಹತ್ರ ತಮಾಷೆ ಮಾಡಕ್ಕೂ ಟೈಮ್ ಇಲ್ಲ. ಅದೇನು ಅಂತ ಹೇಳು, ನಾನ್ ಏನ್ ಮಾಡ್ಬೇಕು ಅಂತ ನೋಡ್ತೀನಿ. ರೀ, ಹೋದ್ ಸತಿ ಮದ್ವೆ ನಿಲ್ಸಿ ಬೇರೆ ಹುಡುಗಿಗ್ ಮದ್ವೆ ಮಾಡ್ಸಿದ್ರಲ್ಲ, ಆತರ ಈ ಸತಿನೇ ಏನಾದ್ರು ಪ್ಲಾನ್ ಮಾಡಿದೀರಾ? ಸುಮತಿ, ಏನ್ ಮಾತಾಡ್ತೀಯಾ? ಮದುವೆ ಮಂಟಪ ತಕ್ಕ ಬಂದಿರೋದು ನಮ್ಮ ತಂಗಿ, ನಮ್ಮ ಮನೆ ಮಗಳು. ಅವಳ ಮದುವೆನ ಬೇಕು ಅಂತ ನಿಲ್ಲಿಸ್ತೀನ ನಾನು? ನೀನೇನ್ ಮಾತಾಡ್ತೀಯ ನಂಗೇನು ಅರ್ಥ ಆಗ್ತಿಲ್ಲಪ್ಪ. ಮಾತ್ ಕೊಡಿ, ನನ್ ಮಗಳ ಕುತ್ತಿಗೆ ತಾಳಿ ಬೀಳುತ್ತೆ ಅಂತ ನನಗ್ ಮಾತ್ ಕೊಡಿ. ಇಲ್ಲ ಅಂದ್ರೆ ಈ ದೇಹದಲ್ಲಿ ನಾನು ಉಸಿರಿರಲ್ಲ. ಸುಮತಿ, ನೀವು ಮಾತ್ ಕೊಡಿ.
ಮಾತು ಕೊಡ್ತಾ ಇದ್ದೀನಿ ಸುಮತಿ. ಎಂತ ಮಾತು ಅಂತ ಮಾತಾಡ್ಬಿಟ್ಟೆ ಸುಮತಿ. ಅಲ್ಲ, ನಿನಗೆ ಈ ಥರ ಎಲ್ಲ ಮಾತಾಡಕ್ಕೆ ಹೇಗೆ ಮನಸ್ಸು ಬರುತ್ತೆ? ಯಾವತ್ತು ನಿನ್ನ ಕೈ ಹಿಡಿದು ಸಪ್ತಪದಿ ತುಳಿದು ಮನೆ ಕರ್ಕೊಂಬಂದು ಆವತ್ತಿಂದ ನಿನ್ನ ದೇಹದಲ್ಲಿರೋದು ನನ್ನ ಉಸಿರು, ನನ್ನ ದೇಹದಲ್ಲಿರೋದು ನಿನ್ನ ಉಸಿರು. ಅದು ಹಾಗೆ ನನ್ನ ಅನುಮತಿ ಇಲ್ಲದೆ ನಿನ್ನ ಉಸಿರು ಹೊರಟೋಗುತ್ತೆ? ಆ ಸಾಧ್ಯನಾ ಅವೆಲ್ಲ? ಏನ್ ಸುಮತಿ ನೀನು? ಅಲ್ಲ, ನಾವು ಸಂಭ್ರಮದಲ್ಲಿರೋ ಸಮಯ ಇದು, ಸಂತೋಷದ ಸಮಯ ಇದು, ಒಳಗಡೆ ಶುಭ ನಡೆಯುವಂತ ಸಮಯ. ಇಂಥ ಸಮಯದಲ್ಲಿ ಅಶುಭ ಮಾತಾಡ್ಕೊಂಡು ಏನ್ ಸುಮತಿ ನೀನು? ಆ ಬಿಡ್ತು ಅನ್ನು, ಬಿಡ್ತು ಅನ್ನು. ಮೇಲ್ಗಡೆ ತದಾಸು ದೇವತೆಗಳು ಇರ್ತಾರಂತೆ, ಅಷ್ಟು ಅನ್ಬಿಡ್ತಾರೆ. ಬಿಡ್ತು ಅನ್ನು. ಹಾಗೆಲ್ಲ ನೀವ್ ಹೇಳ್ದಾಗ ಬಿಡ್ತು ಅನ್ನಕ್ಕಾಗಲ್ಲ. ನೀವು ಮಾತ್ ಕೊಟ್ಟಾಗೆ ನನ್ ಮಗಳ ಮದುವೆನ ನಡೆಸ್ಕೊಡಿ, ಆಗ ಬೇಕಾದ್ರೆ ನಾನ್ ಬಿಡ್ತು ಅಂತ ಹೇಳ್ತೀನಿ. ಏನ್ ಸುಮತಿ ಇದು? ಈ ಮದುವೆನಲ್ಲಿ ಯಾವುದೇ ವಿಘ್ನ ಬರಬಾರ್ದು ಅಂತ ನನ್ನ ಅಚ್ಚು ಹತ್ರ ವಿಳ್ಳೆದೆಲೆ ಹಾರ ಮಾಡಿಸಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಕಳ್ಸಿದ್ದೀನಿ. ದೇವ್ರು ವರ ಕೊಡ್ತಾನೇನೋ ನಂಬಿಕೆ ನನ್ಗಿದೆ, ಆದ್ರೆ ನಿಮ್ಗಿಲ್ಲ ಅಷ್ಟೇ. ನಾನ್ ಹೇಳಿದ್ ನೆನ್ಪಿದೆ ತಾನೇ? ಸುಮತಿ, ಅಯ್ಯೋ ಬನ್ನಿ, ತುಂಬಾ ಕೆಲ್ಸ ಇದೆ, ಬನ್ನಿ ಬನ್ನಿ. ಒಂದು ವೇಳೆ ಅರ್ಚನಾ ಆಗಿರ್ಬೋದಾ? ಆಹಾ, ಅರ್ಚನಾ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಏನಕ್ಕೂ ಒಂದ್ಸಲ ನೋಡ್ಬಿಡೋಣ.